ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಕುಂದರ್. ಉಪಕಥೆಗಳು, ಈ ಉಪಕಥೆಗಳ 2ನೇ ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅನ್ನುವ ಮಾತಿದೆ. ಈ ಮಾತು ಎಲ್ಲಿ ಹುಟ್ಕೊಳ್ತು ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇದಕ್ಕೂ ಕೂಡ ಒಂದು ಉಪಕಥೆ ಇದೆ. ಆ ಉಪಕಥೆ ಬಹಳ ಸ್ವಾರಸ್ಯಕರವಾಗಿದೆ. ಏನಂತ ಹೇಳಿದ್ರೆ, ಅದು ಹೇಗೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಬರುತ್ತೆ ಅಂತದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಓರ್ವ ರಾಜನಿರ್ತಾನೆ, ಬಹಳ ಉತ್ತಮವಾದ ರಾಜ, ಒಳ್ಳೆ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ರಾಜನಿಗೆ ಭಾಸವಾಗುತ್ತೆ, ನಾನು ನಮ್ಮೂರಿನಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಏನು ಪೂಜೆಯನ್ನು, ನಿತ್ಯ ಪೂಜೆಗಳನ್ನು, ಕರ್ಮಗಳನ್ನು ಅಥವಾ ಹೋಮ ಹವನಾದಿಗಳನ್ನು ಮಾಡ್ತಾ ಇರುವಂಥ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಬ್ರಾಹ್ಮಣರನ್ನು ಬರಲಿಕ್ಕೆ ಆಹ್ವಾನಿಸ್ತಾನೆ. ಬ್ರಾಹ್ಮಣರಿಗೆ ಊಟವನ್ನು ಬಡಿಸ್ತಾನೆ. ಊಟವನ್ನೆಲ್ಲ ಮಾಡಿ ಇಟ್ಟಂಥ ಸಂದರ್ಭದಲ್ಲಿ ಏನಾಗತ್ತೆ ಅಂತ ಕೇಳಿದರೆ, ಹಾವೊಂದನ್ನು ಹದ್ದು ಕಚ್ಚಿಕೊಂಡು ಹೋಗ್ತಾ ಇರುತ್ತೆ. ಹದ್ದು, ಬಹಳ ಸ್ಪಷ್ಟವಾಗಿ ಕೇಳಿ, ಹದ್ದು ಹಾವನ್ನು ಕಚ್ಚಿಕೊಂಡು ವಾಯು ಮಾರ್ಗದಲ್ಲಿ ಹೋಗ್ತಾ ಇರ್ತದೆ. ತಾನು ತಪ್ಪಿಸ್ಕೊಳ್ಬೇಕು ಎಂಬ ಕಾರಣಕ್ಕೆ ಹಾವು ಏನು ಮಾಡುತ್ತೆ, ತನ್ನ ವಿಷವನ್ನು ಕಕ್ತಾ ಇರುತ್ತೆ. ಆ ವಿಷ ನೇರವಾಗಿ ಭೂಮಿಗೆ ಬಂದು ಇವರೇನು ಅನ್ನವನ್ನು ಮಾಡಿದ್ರು ಆ ಅನ್ನದ ಮಡಿಕೆಯಲ್ಲಿ ಬಿದ್ದು ಬಿಡುತ್ತೆ. ಅನ್ನ, ಸಾರು, ಬೇರೆ ಬೇರೆ ಏನು ಪದಾರ್ಥಗಳನ್ನು ಮಾಡಿದ್ರು ಅದರಲ್ಲಿ ಬಿದ್ದು ಬಿಡುತ್ತೆ. ಎಲ್ಲ ಬ್ರಾಹ್ಮಣರು ಊಟಕ್ಕೆ ಕೂತ್ಕೊಂಡ್ರು. ರಾಜ ಎಲ್ಲರಿಗೂ ಕೈ ಮುಗಿದು ಎಲ್ಲರಿಗೂ ಬಡಿಸಿದ, ಅನ್ನವನ್ನು ಬಡಿಸಿದ, ಸಾರು ಬಡಿಸಿದ. ಎಲ್ಲರೂ ಸಂತೃಪ್ತಿಯಾಗಿ ಊಟ ಮಾಡಿದ್ರು ಅನ್ನುವಾಗ ಊಟ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಮರಣವನ್ನು ಹೊಂದುತ್ತಾರೆ. ಈಗ ಇಲ್ಲಿ ಪ್ರಶ್ನೆ ಬರುವುದು ಯಾರಿಗೆ? ಯಮಲೋಕದಲ್ಲಿರುವ ಚಿತ್ರಗುಪ್ತನಿಗೆ. ನಾನೀ ಪಾಪವನ್ನು ಯಾರಿಗೆ ಹಾಕಬೇಕು? ಯಾಕಂತ ಹೇಳಿದರೆ, ಅದೆಲ್ಲ ಆದ ಕೂಡಲೇ ಆ ರಾಜ ಏನು ಮಾಡ್ತಾನೆ, ಅಯ್ಯೋ ನನ್ನಿಂದಾಗಿ ಇವರೆಲ್ಲ ಸತ್ರಲ್ಲ, ಯಾವ ಕಾರಣ ಅಂತ ಗೊತ್ತಿಲ್ಲ ಅಂತ ಹೇಳಿ ಆತ ಇಡೀ ರಾಜ್ಯವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಲಿಕ್ಕೆ ಹಿಮಾಲಯದೆಡೆಗೆ ಹೊರಟು ಬಿಡ್ತಾನೆ. ಈಗ ಚಿತ್ರಗುಪ್ತನಿಗೆ ಸಮಸ್ಯೆ ಏನು ಅಂತ ಕೇಳಿದರೆ, ಎಲ್ಲರನ್ನ ಕರೆಸಿ ಕೊಂದ ಅನ್ನುವ ಕಾರಣಕ್ಕಾಗಿ ರಾಜನ ಮೇಲೆ ಪಾಪವನ್ನು ಹರಿಸಲ? ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ರಾಜನ ಉದ್ದೇಶ ಎಲ್ಲರ ಹಸಿವನ್ನು ನೀಗಿಸಿ ಅವರಿಗೆ ಉಪಚಾರವನ್ನು ಮಾಡುವುದೇ ಆಗಿತ್ತು. ಹಾಗಾದರೆ ತಿಂದು ಸತ್ತಂತ ಬ್ರಾಹ್ಮಣರ ಮೇಲೆ ಹಾಕ್ಲಾ? ಇಲ್ಲ, ಪಾಪ ಅವರು ಹೊಟ್ಟೆಪಾಡಿಗಾಗಿ ಅವರು ರಾಜನ ಸತ್ಕಾರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಂದರು. ಹಾಗಾದರೆ ವಿಷವನ್ನು ಕಕ್ಕಿದಂಥ ಹಾವಿನ ಮೇಲೆ ಪಾಪವನ್ನು ಹಾಕ್ಲಾ? ಇಲ್ವಲ್ಲ. ಪಾಪವನ್ನು ಅದು ತನ್ನ ಜೀವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ವಿಷ ಕಕ್ತಷ್ಟೇ. ಹಾಗಾದರೆ ಹದ್ದಿನ ಮೇಲೆ ಹಾಕ್ಲಾ? ಇದೆಲ್ಲದಕ್ಕೂ ಕಾರಣ ಇಲ್ಲ. ಹದ್ದು ತನ್ನ ಆಹಾರಕ್ಕೋಸ್ಕರ, ತನ್ನ ಮರಿಗಳ ಹೊಟ್ಟೆಗೋಸ್ಕರ ಅದನ್ನು ತಗೊಂಡು ಹೋಗ್ತಾ ಇತ್ತು. ಚಿತ್ರಗುಪ್ತ ಯಮನ ಹತ್ರ ಕೇಳ್ತಾನಂತೆ, ನನಗೆ ಬಹಳ ಸಮಸ್ಯೆ ಆಗ್ತಾ ಇದೆ, ಇದನ್ನು ಯಾರಿಗೆ ನಾನು ಪಾಪವನ್ನು ಹೊರಿಸ್ಲಿ ಅಂತ ಹೇಳಿದಾಗ ಯಮ ಹೇಳ್ತಾನೆ, ಸ್ವಲ್ಪ ತಡಿ, ನಿನಗೆ ಗೊತ್ತಾಗ್ತದೆ ಯಾರ ಮೇಲೆ ಹೊರಿಸಬೇಕು ಅಂತ ಹೇಳಿ. ಇದಾಗಿ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಬ್ರಾಹ್ಮಣರ ತಂಡ ಬರುತ್ತೆ. ಬ್ರಾಹ್ಮಣರ ತಂಡ ಬರ್ತಾ ಇರುವಾಗ ಅವರು ಹೂ ವ್ಯಾಪಾರಿ ಹತ್ರ ಕೇಳ್ತಾರಂತೆ, ಇಲ್ಲೊಬ್ಬ ರಾಜನಿದ್ದಾನಂತಲ್ಲ, ಬ್ರಾಹ್ಮಣರಿಗೆಲ್ಲ ಸತ್ಕಾರ್ಯಗಳನ್ನು, ಊಟ ಉಪಚಾರಗಳನ್ನು ಮಾಡ್ತಾನಂತಲ್ಲ, ಅವನೆಲ್ಲಿದ್ದಾನೆ ಅಂತ ಕೇಳುವಾಗ ಹೂವಿನ ವ್ಯಾಪಾರಿ ಹೇಳ್ತಾನಂತೆ, ಅಯ್ಯೋ ಆ ರಾಜನ, ಅವ ದೊಡ್ಡ ಕೊಲೆಗಡುಕ, ಬ್ರಾಹ್ಮಣರನ್ನೆಲ್ಲ ವಿಷ ಹಾಕಿ ಕೊಂದ, ನೀವು ಹೋಗಬೇಡಿ, ವಾಪಸ್ ಹೋಗಿ ಅಂತ ಕೇಳಿಸ್ತಾನಂತೆ. ಈಗ ಯಮ ಹೇಳ್ತಾನೆ, ನೋಡು, ಈಗ ಹಾಕು. ಪಾಪವನ್ನು ಯಾರು ಮಾಡಿದ್ದಾನೆ? ಯಾರೂ ಮಾಡಿಲ್ಲ. ಆದರೆ ಆಡಿದ್ದಾರಲ್ಲ, ಆ ಮಾಡದೇ ಇರುವಂಥ ಅಥವಾ ಮಾಡಿದ ಪಾಪವನ್ನು ಆಡಿದವರ ಬಾಯಿಗೆ ಹಾಕು, ಇವನ ಮೇಲೆ ಪಾಪವನ್ನು ಹಾಕು ಅಂತ ಹೇಳ್ತಾನಂತೆ. ಇದೇ ಈ ಮಾತಿನ ಉಪಕಥೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಉಪಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.